ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕಾಲದಲ್ಲಿ ಒಂದು ಮಾತು ತುಂಬ ಕೇಳಿ ಬರ್ತಾ ಇದೆ. ಏನಂದರೆ, ನನ್ನ ಹತ್ರ ಡಿಗ್ರಿ ಇದೆ, ಒಳ್ಳೆ ಮಾರ್ಕ್ಸ್ ಇದೆ, ಆದರೂ ನನಗೆ ಒಂದು ಕೆಲಸ ಸಿಗ್ತಾ ಇಲ್ಲ. ಭಾರತದಲ್ಲಿ ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಡಿಗ್ರಿ ಮುಗಿಸ್ಕೊಂಡು ಹೊರ ಬರ್ತಿದ್ದಾರೆ. ಆದರೆ ಅವರಲ್ಲಿ ಹೆಚ್ಚಿನವರಿಗೆ ಕಾರ್ಪೊರೇಟ್ ವಲಯದಲ್ಲಾಗಲಿ ಅಥವಾ ಸರ್ಕಾರಿ ವಲಯದಲ್ಲಾಗಲಿ ಯಾವುದೇ ಜಾಬ್ ಸಿಗ್ತಾ ಇಲ್ಲ. ಇನ್ನೂ ಕೂಡ ಮನೆಯಲ್ಲೇ ಕೂತಿದ್ದಾರೆ. ಯಾಕೆ ಹೀಗಾಗ್ತಾ ಇದೆ? ಇದು ಕೇವಲ ಸರ್ಕಾರದ ಮೇಲೆ ಅಥವಾ ಅದೃಷ್ಟದ ಮೇಲೆ ಗೂಬೆ ಕೂರಿಸಿದರೆ ಸಮಸ್ಯೆ ಬಗೆಹರಿಯುತ್ತಾ, ಅಥವಾ ನಮ್ಮ ಶಿಕ್ಷಣ ಮತ್ತು ನಾವು ಕಲಿಯುವ ರೀತಿಯಲ್ಲಿ ಏನಾದರೂ ತಪ್ಪಾಗ್ತಾ ಇದೆಯಾ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಕಹಿ ಸತ್ಯದ ಬಗ್ಗೆ ಆಳವಾಗಿ ಚರ್ಚೆ ಮಾಡೋಣ. ನೀವಿನ್ನೂ ಉದ್ಯೋಗ ಹುಡುಕ್ತಾ ಇದ್ದರೆ ಅಥವಾ ಇನ್ನೂ ಸ್ಟಡಿ ಮಾಡ್ತಾ ಇದ್ದರೆ ಈ ವಿಡಿಯೋ ತುಂಬ ನಿಮಗೆ ಹೆಲ್ಪ್ ಆಗುತ್ತೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಪ್ರತಿಯೊಂದು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಪಡೆದುಕೊಳ್ಳಿ. ಸ್ಕಿಲ್ಸ್ ವರ್ಸಸ್ ಡಿಗ್ರಿ. ಮೊದಲನೇ ಮತ್ತು ಪ್ರಮುಖ ಕಾರಣಗಳಲ್ಲಿ ಇದು ಮೊದಲನೇದು ಕೌಶಲ್ಯದ ಕೊರತೆ. ಇವತ್ತಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ಡಿಗ್ರಿ ಅನ್ನೋದು ಕೇವಲ ಒಂದು ಕಾಗದದ ತುಣುಕಾಗಿದೆ. ಕಂಪ್ನಿಗಳಿಗೆ ಬೇಕಾಗಿರೋದು ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲ. ಅವ್ರಿಗೆ ಏನು ಬೇಕು ಅಂದರೆ, ನಿಮ್ಮಿಂದ ಆ ಕಂಪ್ನಿಗೆ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥ ನಿಮ್ಮ ಸಾಮರ್ಥ್ಯ ಮುಖ್ಯವಾಗುತ್ತೆ. ನಮ್ಮ ಶಿಕ್ಷಣ ಪದ್ಧತಿ ತುಂಬ ಹಳೆಯದಾಗಿದೆ. ಏನಂದರೆ, 2024ರಲ್ಲಿ ನಾವು 2010ರ ಪಠ್ಯಕ್ರಮವನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ಉದಾಹರಣೆಗೆ, ಒಬ್ಬ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗೆ ಪ್ರೋಗ್ರಾಮಿಂಗ್ ಭಾಷೆಗಳ ಥಿಯರಿ ಗೊತ್ತಿರುತ್ತೆ, ಆದರೆ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ ಮಾಡುವಾಗ ಅವರು ತಡಬಡಿಸ್ತಾರೆ. ಕಂಪ್ನಿಗಳು ನಿಮಗೆ ಸಂಬಳ ನೀಡೋದು ನಿಮ್ಮ ಜ್ಞಾನಕ್ಕಾಗಿ ಅಲ್ಲ, ನೀವು ಆ ಜ್ಞಾನವನ್ನು ಬಳಸಿ ಆ ಕಂಪ್ನಿಗೆ ಎಷ್ಟು ಲಾಭ ತಂದು ಕೊಡ್ತೀರಿ ಅನ್ನೋದ್ರ ಮೇಲಿರುತ್ತೆ. ಥಿಯರಿ ನಾಲೆಜ್ ವರ್ಸಸ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್. ಬದಲಾಗ್ತಾ ಇರುವ ಮಾರ್ಕೆಟ್ ಟ್ರೆಂಡ್ಸ್. ಎರಡನೇ ಕಾರಣ ಏನಂದರೆ, ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆಯ ನಡುವಿನ ವ್ಯತ್ಯಾಸ. ಇವತ್ತು ಆಟೋಮೇಷನ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಡೇಟಾ ಎಂಟ್ರಿ ಅಥವಾ ಸಾಮಾನ್ಯ ಅಡ್ಮಿನ್ ಕೆಲಸಗಳು ಮರೆಯಾಗ್ತಾ ಇವೆ. ಒಂದು ಕಾಲದಲ್ಲಿ ಡಿಗ್ರಿ ಇದ್ದರೆ ಸಾಕಾಗಿತ್ತು, ಆದರೆ ಇವತ್ತು ಹಾಗಲ್ಲ. ಸ್ಪೆಷಲೈಸೇಷನ್ ಬೇಕು. ನೀವು ಡಿಜಿಟಲ್ ಮಾರ್ಕೆಟಿಂಗ್, ಡೇಟಾ ಸೈನ್ಸ್ ಅಥವಾ ಕ್ಲೌಡ್ ಕಂಪ್ಯೂಟಿಂಗ್ನಂತಹ ಡಿಮ್ಯಾಂಡ್ ಇರುವ ವಿಷಯಗಳನ್ನು ಕಲಿದೇ ಇದ್ದರೆ ಸಾಧಾರಣ ಡಿಗ್ರಿಯಿಂದ ಕೆಲಸ ಸಿಗೋದು ತುಂಬ ಕಷ್ಟ ಆಗುತ್ತೆ. ಸಮಸ್ಯೆ 3, ಕಮ್ಯುನಿಕೇಷನ್ ಮತ್ತು ಸಾಫ್ಟ್ ಸ್ಕಿಲ್ಸ್. ನಾನು ಸಾಕಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ನೋಡಿದ್ದೀನಿ. ಅವರಿಗೆ ವಿಷಯದ ಬಗ್ಗೆ ಅದ್ಭುತ ಜ್ಞಾನ ಇರುತ್ತೆ, ಆದರೆ ಇಂಟರ್ವ್ಯೂನಲ್ಲಿ ಅದನ್ನು ವಿವರಿಸೋದಕ್ಕೆ ಅವರಿಗೆ ಬರೋದಿಲ್ಲ. ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಅವರಲ್ಲಿರೋದಿಲ್ಲ. ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಕೇವಲ ಇಂಗ್ಲೀಷ್ ಮಾತನಾಡೋದಲ್ಲ, ನಿಮ್ಮ ಯೋಚನೆಗಳನ್ನು ಸರಿಯಾಗಿ ವ್ಯಕ್ತಪಡಿಸೋದು. ಟೀಮ್ ವರ್ಕ್, ಲೀಡರ್ಶಿಪ್ ಮತ್ತು ಕ್ರಿಟಿಕಲ್ ಥಿಂಕಿಂಗ್ ಇವುಗಳನ್ನು ನಾವು ಕಾಲೇಜಿನಲ್ಲಿ ಕಲಿಯೋದಿಲ್ಲ, ಆದರೆ ಇಂಟರ್ವ್ಯೂಗಳಲ್ಲಿ ನಿಮ್ಮಲ್ಲಿ ಇದನ್ನೇ ಹುಡುಕ್ತಿರ್ತಾರೆ. ನೀವು ಟೆಕ್ನಿಕಲ್ ಸ್ಟ್ರಾಂಗ್ ಇದ್ದರೂ ಕೂಡ ಮಾತನಾಡುವ ಕಲೆ ಇಲ್ಲದೆ ಇದ್ದರೆ ನೀವು ಹಿಂದೆ ಬೀಳ್ತೀರಿ. ಇಂಟರ್ನ್ಶಿಪ್ ಮತ್ತು ಪ್ರಾಯೋಗಿಕ ಅನುಭವದ ಕೊರತೆ. ಅನೇಕ ವಿದ್ಯಾರ್ಥಿಗಳು ಡಿಗ್ರಿ ಮುಗಿದ ನಂತರ ಮೊದಲ ಬಾರಿಗೆ ತಮ್ಮ ರೆಸ್ಯೂಮೆಯನ್ನು ತಯಾರು ಮಾಡ್ತಾರೆ. ಇದು ದೊಡ್ಡ ತಪ್ಪು. ವಿದೇಶಗಳಲ್ಲಿ ಅಥವಾ ಭಾರತದ ಟಾಪ್ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಇನ್ನೂ ಸ್ಟಡಿ ಮಾಡ್ತಾ ಇದ್ದಾಗಲೇ ತಮ್ಮ ಇಂಟರ್ನ್ಶಿಪ್ ಮಾಡ್ತಾರೆ. ಕಂಪ್ನಿಗಳು ಯಾವತ್ತೂ ಕೂಡ ಪ್ರೆಷರನ್ನು ನೇಮಿಸಿಕೊಳ್ಳುವಾಗಲೂ ಅವರು ಕನಿಷ್ಠ 1-2 ಪ್ರಾಜೆಕ್ಟ್ ಮಾಡಿರಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ನಿಮಗೆ ಕೆಲಸ ಸಿಗದೇ ಇರೋದಕ್ಕೆ ಇದು ಒಂದು ಕಾರಣ ಆಗಿರ್ಬೋದು. ನಿಮ್ಮ ರೆಸ್ಯೂಮೆಯಲ್ಲಿ ಅನುಭವದ ಅಂಕಣ ಖಾಲಿ ಇರುವುದು ಕೂಡ ನಿಮಗೆ ಕೆಲಸ ಸಿಗದೇ ಇರೋದಕ್ಕೆ ಕಾರಣವಾಗಿರುತ್ತೆ. ಸರಿ, ಇನ್ನು ಸಮಸ್ಯೆಗಳ ಬಗ್ಗೆ ಮಾತನಾಡಿದಾಯಿತು, ಆದರೆ ಇದಕ್ಕೆ ಪರಿಹಾರ ಏನು? ನೀವೇನೇನು ಮಾಡಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಆಫ್ ಸ್ಕಿಲ್ಲಿಂಗ್. ನೀವು ಡಿಗ್ರಿ ಜೊತೆಗೆ ಅಪ್ಗ್ರೇಡ್ ಆಗಬೇಕು. ಯೂಟ್ಯೂಬ್ನಲ್ಲಿ ಸಾವಿರಾರು ಉಚಿತ ಕೋರ್ಸ್ಗಳಿವೆ, ಅಥವಾ ಬೇರೆ ಬೇರೆ ಒಂದು ಆ್ಯಪ್ಗಳಲ್ಲೂ ಕೂಡ ಕೋರ್ಸ್ಗಳು ಲಭ್ಯ ಇವೆ. ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನೀವು ಮಾಸ್ಟರ್ ಆಗಬೇಕು ಅಂದರೆ ಆ ಕೋರ್ಸನ್ನು ಸಂಪೂರ್ಣವಾಗಿ ಕಲಿಬೇಕು. ನೆಟ್ವರ್ಕಿಂಗ್. ಲಿಂಕ್ಡ್ಇನ್ ಬಳಸಿ ನಿಮ್ಮ ಕ್ಷೇತ್ರದ ತಜ್ಞರ ಜೊತೆ ಕನೆಕ್ಟ್ ಆಗಿ ಕೇವಲ ಜಾಬ್ ಪೋರ್ಟಲ್ಗಳ ಮೇಲೆ ಅವಲಂಬಿತರಾಗಬೇಡಿ. ಪ್ರಾಜೆಕ್ಟ್ ಬಿಲ್ಡಿಂಗ್. ನೀವು ಕಲಿತಾ ಇರುವ ವಿಷಯದ ಮೇಲೆ ಸಣ್ಣ ಸಣ್ಣ ಪ್ರಾಜೆಕ್ಟ್ ಮಾಡಿ ಅದನ್ನು ತೋರಿಸಲು ಒಂದು ಪೋರ್ಟ್ಫೋಲಿಯೋ ಕೂಡ ಸಿದ್ಧಪಡಿಸಿ. ಇಂಟರ್ನ್ಶಿಪ್ಗೆ ಆದ್ಯತೆ ನೀಡಿ. ಸಂಬಳ ಕಡಿಮೆ ಇದ್ದರೂ ಪರವಾಗಿಲ್ಲ, ಮೊದಲ 6 ತಿಂಗಳು ಕಲಿಯಲು ಪ್ರಾಮುಖ್ಯತೆಯನ್ನು ನೀಡಿ. ಅನುಭವ ಸಿಕ್ಕರೆ ಕೆಲಸ ಹುಡುಕೋದು ತುಂಬ ಸುಲಭವಾಗುತ್ತೆ. ಕೊನೆಯದಾಗಿ ಒಂದು ಮಾತು, ಡಿಗ್ರಿ ಸಿಕ್ಕ ತಕ್ಷಣ ಕೆಲಸ ಸಿಗೋದು ಒಂದು ಹಳೆಯ ಕಾಲದ ಕನಸು. ಇವತ್ತಿನ ಜಗತ್ತು ಸ್ಪರ್ಧಾತ್ಮಕವಾಗಿದೆ.
ಇಲ್ಲಿ ಕೇವಲ ಡಿಗ್ರಿ ಸಾಲೋದಿಲ್ಲ, ನಿಮ್ಮಲ್ಲಿರುವ ಹಸಿವು ಮತ್ತು ಕಲಿಯುವ ಛಲ ತುಂಬ ಮುಖ್ಯವಾಗುತ್ತೆ. ಕೆಲಸ ಸಿಗ್ತಾ ಇಲ್ಲ ಅಂತ ಸುಮ್ಮನೆ ಕುಳಿತುಕೊಳ್ಬೇಡಿ, ನಿಮ್ಮನ್ನು ನೀವು ಎಷ್ಟು ಉತ್ತಮಪಡಿಸಿಕೊಳ್ಬಹುದು ಅನ್ನೋದನ್ನು ಯೋಚಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಉದ್ಯೋಗ ಹುಡುಕ್ತಾ ಇರುವ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ರೆಸ್ಯೂಮೆ ಹೇಗೆ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿ ತನಕ ಕಲಿತಾ ಇರಿ, ಬೆಳೀತಾ ಇರಿ. ಧನ್ಯವಾದಗಳು. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಂದು ಉದ್ಯೋಗದ ಮಾಹಿತಿಯನ್ನು ಪಡೆದುಕೊಳ್ಳಿ. ಉದ್ಯೋಗಗಳ ಮಾಹಿತಿಯನ್ನು ಪಡೆದುಕೊಳ್ಳಲು ಈಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.